ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ, ಇಡೀ ಗೋಧಿಯಲ್ಲಿ ಮಾಡಿದಂತಹ ದೋಸೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಷ್ಟೇ ಅಲ್ಲ, ದೋಸೆ ಹಾಕೋದಕ್ಕಷ್ಟೇ ತುಂಬ ಸುಲಭ. ನೋಡಿ, ಕೈಯಲ್ಲಿ ಸಹ ಅಭ್ಯಾಸ ಇದ್ದವ್ರು ಹಾಕ್ಕೊಳ್ಬೋದು ಅಥವಾ ಸೌಟಲ್ಲಿ ಸಹ ದೋಸೆ ಹಾಕ್ಕೊಳ್ಬೋದು. ಅಷ್ಟು ಚೆನ್ನಾಗಿ ಬರ್ತದೆ ಈ ದೋಸೆ. ಕ್ರಿಸ್ಪಾಗಿ ಸಹ ಮಾಡ್ಬೋದು ಮತ್ತು ಸಾಫ್ಟಾಗಿ ಸಹ ಈ ದೋಸೆಯನ್ನು ಮಾಡ್ಕೊಳ್ಬಹುದು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನೋಡಿ, ಇದಕ್ಕೆ ನಾನಿಲ್ಲಿ 1 ಗ್ಲಾಸಿನಷ್ಟು ಇಡೀ ಗೋಧಿ ತೆಗೆದುಕೊಂಡಿದ್ದೇನೆ. ಇದಕ್ಕೊಂದು 3/4 ಲೋಟದಷ್ಟು ಬೆಳ್ತಿಗೆ ಅಕ್ಕಿ, ಯಾವುದೇ ಬೆಳ್ತಿಗೆ ಅಕ್ಕಿಯನ್ನು ಹಾಕ್ಕೊಳ್ಬಹುದು. ಅದೇ ರೀತಿ ಒಂದು ದೊಡ್ಡ ಟೇಬಲ್ ಸ್ಪೂನ್ನಲ್ಲಿ 1.5 ಟೇಬಲ್ ಸ್ಪೂನ್ನಷ್ಟು ಮೆಂತೆಕಾಳು. ಮೆಂತೆಕಾಳನ್ನು ನಾನು ಸಪ್ರೇಟಾಗಿ ತೊಳೆದು ನೆನೆಯಲಿಕ್ಕೆ ಹಾಕ್ತೇನೆ. ಅದೇ ರೀತಿ ಗೋಧಿ ಮತ್ತು ಅಕ್ಕಿಯನ್ನು 3-4 ಸಲ ಚೆನ್ನಾಗಿ ತೊಳೆದು ನಂತರ ಇದನ್ನೊಂದು 6 ಗಂಟೆ ನೆನೆ ಹಾಕಬೇಕು. ನಾನಿಲ್ಲೀಗ 6 ಗಂಟೆ ನೆನೆ ಹಾಕಲಿಕ್ಕಂತ ಇಟ್ಟಿದ್ದೇನೆ. ನೋಡಿ, ರಾತ್ರಿ ತೆಗೆದು ನೋಡ್ತಾ ಇದ್ದೇನೆ, ಚೆನ್ನಾಗಿ ನೆಂದಿದೆ ಇದು. ನಾನು ಸಂಜೆ ಸಾಧಾರಣ 4 ಗಂಟೆಗೆ ಹಾಕಿದರೆ ರಾತ್ರಿ ಇದನ್ನು 9 ಗಂಟೆಗೆ ಈಗ ಗ್ರೈಂಡರಿಗೆ ಹಾಕ್ತಾ ಇದ್ದೇನೆ. ಮತ್ತು ಮೆಂತೆಯ ನೀರನ್ನು ಸಹ ಹಾಕಿದ್ದೇನೆ. ನಾನು ನೀರನ್ನು ಚೆಲ್ಲಿಲ್ಲ, ಅದಕ್ಕೋಸ್ಕರ ಸಪ್ರೇಟಾಗಿ ನಾನು ನೆನೆಸಿದ್ದು. ಈಗ ನೋಡಿ, ಗ್ರೈಂಡರಿಗೆ ಹಾಕಿ ಸಾಧಾರಣ 1.5 ಲೋಟದಷ್ಟು ನೀರನ್ನು ಹಾಕಿ ನಾನಿಲ್ಲಿ ಇದನ್ನೀಗ ನುಣ್ಣಗೆ ರುಬ್ಬಲಿಕ್ಕೆ ಹಾಕಿದ್ದೇನೆ. ನೋಡಿ, ಇದು ತುಂಬ ನುಣ್ಣಗಂತ ಆಗೋದಿಲ್ಲ, ನುಣ್ಣಗಾಗ್ತದೆ. ಆದಷ್ಟು ನೋಡುವಾಗ ಸ್ವಲ್ಪ ತರಿ ಇದ್ದಾಗೆ ಕಾಣ್ತದೆ. ನೋಡಿ, ನಾನೀಗ ತೋರಿಸ್ತಾ ಇದ್ದೇನೆ ನಿಮಗೆ ನೋಡಿ. ಆದರೆ ಚೆನ್ನಾಗಿ ನುಣ್ಣಗಾಗಿದೆ. ಇಷ್ಟು ದಪ್ಪ ಇದ್ರೇ ದೋಸೆಗೆ ಒಳ್ಳೆಯದಾಗೋದು ಸಹ. ಇದನ್ನೀಗ ನಾನು ಒಂದು ಪಾತ್ರೆಗೆ ಹಾಕಿದ್ದೇನೆ. ಇದನ್ನು ಮುಟ್ಟುವುದಿಲ್ಲ ನಾನು, ತೆಗೆದದನ್ನು ಒಂದು ಸಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಇದು ಕಲ್ಲು ತೊಳೆದ ನೀರು. ಇದೆರಡನ್ನು ನಾನು ಹಾಗೆಯೇ ಇಟ್ಟಿರ್ತೇನೆ. ಬೆಳಿಗ್ಗೆ ನೀರು ಕಡಿಮೆ ಇದ್ದರೆ, ದೋಸೆ ಹಿಟ್ಟು ದಪ್ಪ ಏನಾದರೂ ಇದ್ದರೆ ಆಗ ಹಾಕ್ಕೊಳ್ಬಹುದು. ಅದಕ್ಕೋಸ್ಕರ ಈಗ ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು. ಆದರೆ ಇದು ಹುಳಿ ಆಗಬಾರ್ದು ಅನ್ನುವ ಒಂದು ಕಾರಣಕ್ಕೆ ನಾನಿಲ್ಲಿ ಅಗಾಲ ಪಾತ್ರೆಗೆ ನೀರು ಹಾಕಿದ್ದೇನೆ. ಆ ನೀರಿನ ಮೇಲೆ ಇಡೀ ಗೋಧಿಯ ಈ ಬ್ಯಾಟರನ್ನು ನಾನಿಲ್ಲಿ ಇಟ್ಟಿದ್ದೇನೆ. ಮುಚ್ಚಳ ಮುಚ್ಚಿ ಇಡೀ ರಾತ್ರಿ ಹೀಗೆ ಇರಲಿ. ಹುಳಿ ಬಾರಬಾರ್ದು ಅನ್ನುವ ಒಂದೇ ಕಾರಣಕ್ಕೆ ನೀರಿನ ಮೇಲೆ ಇಟ್ಟಿದ್ದೇನೆ ನಾನು. ಇಲ್ಲಾಂದರೆ ದೋಸೆ ಹುಳಿ ಆಗ್ತದೆ. ಅದಕ್ಕೋಸ್ಕರ ನೋಡಿ, ಮರುದಿನ ಬೆಳಗ್ಗೆ ನಾನು ತೆಗೆದು ನೋಡ್ತಾ ಇದ್ದೇನೆ. ನೋಡಿ, ಇದನ್ನು ಈಗ ನಾನು ಇದಕ್ಕೆ ತೆಗೆದು ತುಂಬ ದಪ್ಪ ಇದೆ ಅನಿಸಿದರೆ ನಾವು ಕಲ್ಲು ತೊಳೆದ ನೀರಿದೆ ನೋಡಿ, ಅದನ್ನು ನಾನೀಗ ಸೇರಿಸ್ತೇನೆ. ಅದೇ ರೀತಿ ರುಚಿಗೆ ತಕ್ಕಷ್ಟು ಉಪ್ಪು, ಸಾಧಾರಣ 1 ಟೇಬಲ್ ಸ್ಪೂನ್ನಷ್ಟು ನಾನು ಇದಕ್ಕೆ ಹಾಕಿದ್ದೇನೆ. ಈಗ ನಂತರ ನೋಡಿ ಹಾಕ್ಕೊಳ್ಬಹುದು, ಅದು ಸರಿಯಾಗ್ತದೆ ಅಷ್ಟೇ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ. ಸೋಡಾ ಅಥವಾ ಏನು ಹಾಕುವ ಅಗತ್ಯವೇ ಇಲ್ಲ ಇದಕ್ಕೆ. ಈಸ್ಟ್ ಸಹ ಅಗತ್ಯ ಇಲ್ಲ. ಅಷ್ಟು ಚೆನ್ನಾಗಿ ತುಂಬ ಸಾಫ್ಟಾದ ದೋಸೆ ರೆಡಿ ಆಗ್ತದೆ. ಅಷ್ಟೇ ಅಲ್ಲ, ರುಚಿಯಂತೂ ತುಂಬ ರುಚಿಯಾಗಿರ್ತದೆ ಇದು. ಈಗ ಸ್ವಲ್ಪ ನೀರು ಹಾಕ್ತೇನೆ, ತುಂಬ ದಪ್ಪ ಕಾಣ್ತದೆ. ಅದಕ್ಕೋಸ್ಕರ ಪೂರ ನೀರು ನಾನು ಹಾಕ್ತಾ ಇಲ್ಲ, ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ನಂತರ ಸೀದಾ ದೋಸೆಯೇ ಹಾಕೋದು ನಾವೀಗ. ನೋಡಿ, ಇಷ್ಟು ದಪ್ಪ ಬೇಕು. ನೋಡಿ, ತುಂಬ ತೆಳು ಸಹ ಆಗಬಾರ್ದು. ಇದೀಗ ದಪ್ಪ ಇದೆ ನೋಡಿ. ಸರಿ, ಕಾವಲಿಯನ್ನು ನಾನೀಗ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ಇದನ್ನು ಮಧ್ಯಮ ಉರಿಯಲ್ಲಿ ಇಟ್ಟಿದ್ದೇನೆ ನಾನೀಗ, ಮೀಡಿಯಮ್ ಹೀಟಲ್ಲಿ. ನೋಡಿ, ಈಗ ಒಂದು ದೋಸೆ ಹಾಕ್ತಾ ಇದ್ದೇನೆ ನಾನು. ಚೆನ್ನಾಗಿ ಕಾವಲಿಯಲ್ಲಿ ದೋಸೆ ಚೆನ್ನಾಗಿ ಹರಡ್ತದೆ. ಯಾವುದೇ ರೀತಿ ಕಚ್ಚಿ ಹಿಡಿಯುವುದಿಲ್ಲ. ಎಣ್ಣೆ ಹಾಕದಿತ್ತು. ನಾನಿಲ್ಲಿ ಕಬ್ಬಿಣದ ಬಾಣಲೆ ಉಪಯೋಗಿಸ್ತಾ ಇದ್ದೇನೆ. ನೀವು ನಾನ್ ಸ್ಟಿಕ್ ಪ್ಯಾನಲ್ಲಿ ಸಹ ಮಾಡಬಹುದು. ಎಷ್ಟು ದೊಡ್ಡದಾದ ದೋಸೆ ಸಹ ಮಾಡಬಹುದು. ಸುತ್ತ ನೋಡಿ ತುಪ್ಪ ಹಾಕ್ತಾ ಇದ್ದೇನೆ ಅಥವಾ ಎಣ್ಣೆ ಹಾಕ್ಕೊಳ್ಬಹುದು. ಇದನ್ನೀಗ ಮುಚ್ಚಳ ಮುಚ್ಚಿ ನಾನು ಬೇಯಲಿಕ್ಕೆ ಇಡ್ತೇನೆ. ಇದೇನು ಹೆಚ್ಚು ಹೊತ್ತು ತೆಗೆದುಕೊಳ್ಳೋದಿಲ್ಲ ಬೇಯಲಿಕ್ಕೆ. ಈಗ ನೋಡಿ, ನಾನೊಂದು ಸೌಟನ್ನು ಹಾಕಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ನೋಡಿ, ಕೈಯಲ್ಲಿ ಸಹ ಅಭ್ಯಾಸ ಇದ್ದವ್ರು ಮಾಡ್ಕೊಳ್ಬೋದು, ಇಲ್ಲಾಂದರೆ ಬೆರಳಿಗೆ ಬಿಸಿ ತಾಗ್ಬೋದು. ಹಾಗಾಗಿ ಸೌಟಲ್ಲಿ ಮಾಡೋದೇ ಒಳ್ಳೆಯದು. ಕೈಯಲ್ಲಿ ಮಾಡಿದರೆ ಸ್ವಲ್ಪ ದಪ್ಪಾಗಿ ಸಾಫ್ಟಾಗಿ ಬರ್ತದೆ. ಸೌಟಲ್ಲಿ ತಿರುಗಿಸಿದ್ದು ತುಂಬ ಕ್ರಿಸ್ಪಾಗಿ ಬರ್ತದೆ. ಮೇಲ್ಗಡೆ ತುಪ್ಪ ಹಾಕ್ಕೊಳ್ಳೇಬೇಕಂತೇನಿಲ್ಲ, ನಾನು ಮಾತ್ರ ಹಾಕ್ತೇನೆ. ನೋಡಿ, ಒಂದು ಕ್ರಿಸ್ಪಾದ ದೋಸೆ ರೆಡಿ ಆಯಿತು. ಇದನ್ನೊಂದು ಸಲ ಉಲ್ಟ ಹಾಕಿ ಸ್ವಲ್ಪ ಬೇಯಿಸುವ. ಸ್ವಲ್ಪ ಬಣ್ಣ ಕೆಂಪಗೆ ಬರುವಾಗ ತೆಗೆದು ನಂತರ ಸವಿಯಲು ಕೊಟ್ಟರೆ ರುಚಿಯಾದ ಗೋಧಿ ದೋಸೆ ರೆಡಿ ಆಯಿತು. ಮನೆಯಲ್ಲೊಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.